Jesus of Nazareth, the King of the Jews. ¡Rápido, rápido! ¿Por qué me has abandonado? En tus manos encomiendo mi espíritu. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀವೇ ನನ್ನ ರಕ್ಷೆಯು, ಸ್ನೇಹವೇ ಜೀವದಾತನೇ. ಸ್ನೇಹಿತ, ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಸ್ನೇಹಿತ
ಕರದಿಂದ ಕತ್ತಲೆಯಲ್ಲಿ ನಡೆದಾಗ ಯಾರು ಕಾಣದೆ ಅಳುವಾಗ ನಿನ್ನಯ ಪ್ರೀತಿಯ ಕರದಿಂದ ಸ್ಪರ್ಶವ ನೀಡಿದೆ, ಬಿಡುಗಡೆ ನೀಡಿದೆ, ಹೊಸ ದಾರಿಯ ತೋರಿದೆ. ಸ್ಪರ್ಶವ ನೀಡಿದೆ, ಬಿಡುಗಡೆ ನೀಡಿದೆ, ಹೊಸ ದಾರಿಯ ತೋರಿದೆ. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೇ ನನ್ನ ರಕ್ಷೆಯು, ಸ್ನೇಹವೇ ಜೀವದಾತನೇ. ಸ್ನೇಹಿತ, ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಸ್ನೇಹಿತ, ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. And Good Friday was the day when Jesus died on the cross. We know that this is the highest sacrifice that he could offer of himself to the Father in order that he redeem all of us from our sins. And so Jesus chose to die, chose to suffer and die. But he forgave all of us on the cross. In fact, he uttered the words which we all repeat again and again, Father, forgive them, for they know not what they do. So that is why the sacrifice of Jesus on Friday, and we call it Good Friday. ಕಲ್ವಾರಿ ಶಿಲುಬೆಯ ಮೇಲೆ
ಪ್ರಭು ಕ್ರೈಸ್ತರಲ್ಲಿ ಅತಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಶುಭ ಶುಕ್ರವಾರ ಅಥವಾ ಪವಿತ್ರ ಶುಕ್ರವಾರ. ಈ ದಿನದ ವಿಶೇಷತೆ ಏನೆಂದರೆ, ಪ್ರಭು ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಪ್ರಾಣತ್ಯಾಗವನ್ನು ಮಾಡಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ದ ದಿನ ಇದು. ಪ್ರಭುವಿನ ಜೀವನದ ಎರಡು ಮುಖ್ಯ ಘಟ್ಟಗಳು ಯಾವುದೆಂದರೆ, ಒಂದು ಆತನ ಜನನ, ಇನ್ನೊಂದು ಆತನ ಸಾವು. ಪ್ರಭು ಯೇಸುವಿನ ಜೀವನವನ್ನು ನೋಡಿದಾಗ ಆತನ ಜನನ ಮಾನವ ಕೋಟಿಯ ರಕ್ಷಣೆಗಾಗಿ, ಅದೇ ರೀತಿಯಲ್ಲಿ ಆತನ ಸಾವು ಸಹ ಮಾನವ ಕೋಟಿಯ ಉದ್ಧಾರಕ್ಕಾಗಿ, ರಕ್ಷಣೆಗಾಗಿ, ನಮ್ಮನ್ನು ಪಾಪದ ಸಂಗೋಲೆಯಿಂದ ನಮಗೆ ಮುಕ್ತಿಯನ್ನು ನೀಡಲು ಮತ್ತು ಪ್ರಭು ತಮ್ಮ ಮನದ ಮೂಲಕ ಸ್ವರ್ಗದ ಬಾಗಿಲನ್ನು, ಮುಚ್ಚಲ್ಪಟ್ಟ ಸ್ವರ್ಗದ ಬಾಗಿಲನ್ನು ಮತ್ತೊಮ್ಮೆ ನಮಗೋಸ್ಕರ ತೆರೆದಿದ್ದಾರೆ. ಏಕೆಂದು ಈ ನೋವು
ಪ್ರಭು ತಮ್ಮ ಜೀವನದಲ್ಲಿ ಅನುಭವಿಸಿದಂತಹ ಘೋರ ಯಾತನೆ, ಅವರ ಪಾಡುಗಳು ಮತ್ತು ಕಷ್ಟಗಳು, ನೋವುಗಳು ಎಲ್ಲವೂ ಇಂದು ನಮ್ಮನ್ನು ನೆನಪಿಸುವುದು, ನಮ್ಮೆಲ್ಲರ ಜೀವನದಲ್ಲೂ ಬಂದೊದಗುವ ಎಲ್ಲ ಯಾತನೆಗಳನ್ನು, ಎಲ್ಲ ನೋವುಗಳನ್ನು, ಕಷ್ಟಗಳನ್ನು ನಾವು ಸಹಿಸಿಕೊಂಡಾಗ ಮಾತ್ರ ನಮಗೂ ಆ ಪುನರುತ್ಥಾನದ ಭಾಗ್ಯ ನಮಗೆ ಸಿಗುವುದು. ಪ್ರಭು ಯೇಸುವಿನ ಮರಣ ಯಾತನೆ ನಮಗೆ ನಿರಂತರ ಪ್ರೇರಣೆಯಾಗಿರಲಿ ಮತ್ತು ಪ್ರಭು ಯೇಸು ಕ್ರಿಸ್ತರ ಯಾತನೆ ಮತ್ತು ಮರಣವು ನಮ್ಮೆಲ್ಲರ ಜೀವನದಲ್ಲಿ ಬಂದೊದಗುವ ಎಲ್ಲ ಯಾತನೆಗಳನ್ನು ಸಹಿಸಿಕೊಳ್ಳುವ ಸಹನಾ ಶಕ್ತಿ ನಮಗೆ ನೀಡಲಿ ಎಂದು ಪ್ರಾರ್ಥಿಸುತ್ತಾ, ಆ ಶಿಲುಬೆಯಲ್ಲಿ ಮಡಿದ ಪ್ರಭು ಶಿಲುಬೆಯನ್ನು ಶಾಪದ ಸಂಕೇತವಾದ ಶಿಲುಬೆಯನ್ನು ವಿಜಯದ ಮತ್ತು ಆರಾಧನೆಯ ಸಂಕೇತವನ್ನಾಗಿ ಮಾರ್ಪಡಿಸಿದ ಆ ಪ್ರಭು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಮನುಜಗೈದ ಪಾಪಕ್ಕೆ ಯೇಸು ಸ್ವಾಮಿಯು ಪ್ರಾಯಶ್ಚಿತ್ತಗೈದರು. ಯೇಸು ಸ್ವಾಮಿಯು ಮನುಜಗೈದ ಪಾಪಕ್ಕೆ ಯೇಸು ಸ್ವಾಮಿಯು ಪ್ರಾಯಶ್ಚಿತ್ತಗೈದರು. ಯೇಸು ಸ್ವಾಮಿಯು ಓ ಯೇಸುವೇ, ನಿನ್ನ ಮರಣಕ್ಕೆ ನಾನೇ ಕಾರಣ, ಕ್ಷಮಿಸು ಎನ್ನನು. ಓ ಯೇಸುವೇ, ನಿನ್ನ ಮರಣಕ್ಕೆ ನಾನೇ ಕಾರಣ, ಕ್ಷಮಿಸು ಎನ್ನನು. ಓ ಮಾನವ, ನೀ ಧ್ಯಾನಿಸು ಕ್ರಿಸ್ತ ಮರಣವ. ಓ ಮಾನವ, ನೀ ಧ್ಯಾನಿಸು ಕ್ರಿಸ್ತ ಮರಣವ. ಶಿಲುಬೆ ಮೇಲೆ ಮಡಿದರು ಯೇಸು ಸ್ವಾಮಿಯು, ಪಾಪ ಕ್ಷಮೆಯನ್ನಿತ್ತರು ಯೇಸು ಸ್ವಾಮಿಯು. ಶಿಲುಬೆ ಮೇಲೆ ಮಡಿದರು ಯೇಸು ಸ್ವಾಮಿಯು, ಪಾಪ ಕ್ಷಮೆಯನ್ನಿತ್ತರು ಯೇಸು ಸ್ವಾಮಿಯು. ಓ ಯೇಸುವೇ, ನಿನ್ನ ಮರಣಕ್ಕೆ ನಾನೇ ಕಾರಣ, ಕ್ಷಮಿಸು ಎನ್ನನು. ಓ ಯೇಸುವೇ, ನಿನ್ನ ಮರಣಕ್ಕೆ ನಾನೇ ಕಾರಣ, ಕ್ಷಮಿಸು ಎನ್ನನು. ಓ ಮಾನವ, ನೀ ಧ್ಯಾನಿಸು ಕ್ರಿಸ್ತ ಮರಣವ. ಓ ಮಾನವ, ನೀ ಧ್ಯಾನಿಸು ಕ್ರಿಸ್ತ ಮರಣವ. ಪವಿತ್ರ ಶುಕ್ರವಾರ ಅಥವಾ ಶುಭ ಶುಕ್ರವಾರ ಅಂತೀವಿ, ಇಂಗ್ಲೀಷಲ್ಲಿ ಗುಡ್ ಫ್ರೈಡೇ ಅಂತೀವಿ. ಗುಡ್ ಅಂತೀವಿ ಯಾಕಂದರೆ ಅದು ಒಳ್ಳೆಯದು. ಆ ದಿವಸ ಯೇಸು ಕ್ರಿಸ್ತರು ಒಂದು ಮಹಾನ ಕಾರ್ಯವನ್ನು ಮಾಡಿದಷ್ಟಲ್ಲದೆ ನಮಗೆಲ್ಲರಿಗೂ ನಮ್ಮ ಪಾಪದಿಂದ ಬಿಡುಗಡೆ ಆಗಲಿಕ್ಕೆ ತಮ್ಮ ಜೀವವನ್ನೇ ಆ ಮುಡಿಪ ಆಗಿ ದೇವರ ಮುಖಾಂತರ ನಮಗೂ ಕೂಡ ಆಶೀರ್ವಾದ ತರಿಸಿಕೊಡಲು ದೇವರು ತ್ಯಜಿಸಿದರು. ಆ ಶಿಲುಬೆಯ ಹಾದಿ, ಆ ಶಿಲುಬೆಯ ಗುರುತಿನ ಮುಖಾಂತರ ತಮ್ಮ ಜೀವವನ್ನು ಎಲ್ಲರಿಗೋಸ್ಕರ ಸಮರ್ಪಿಸಿದರು.
ಆದರೆ ಬೇಸರ ಇಲ್ಲ. ಗುಡ್ ಫ್ರೈಡೇ ಅಂತೀವಿ, ಒಳ್ಳೆಯ ಶುಕ್ರವಾರ, ಶುಭ ಶುಕ್ರವಾರ. ಮತ್ತು ಇದರ ಅರ್ಥ ಏನಂದರೆ ಯೇಸು ಕ್ರಿಸ್ತರು ನಮ್ಮೆಲ್ಲರನ್ನು ನಮ್ಮ ಪಾಪದಿಂದ ಬಿಡುಗಡೆ ಮಾಡಿದಷ್ಟೇ ಅಲ್ಲದೆ ನಮ್ಮನ್ನು ಕ್ಷಮಿಸಿದ್ದಾರೆ.